ನೀವು ಯಾವ್ಯಾವ್ದೆಲ್ಲ ಟ್ರೈನಲ್ಲಿ ಹೋಗಿರ್ತೀರಾ ಹೇಳಿ? ರಿಸರ್ವ್ಡ್ ಅಂದರೆ ಜನರಲ್ ಕೋಚಲ್ಲಿ ಹೋಗಿರ್ತೀರಾ, ಸ್ಲೀಪರಲ್ಲಿ ಹೋಗಿರ್ತೀರಾ, ಇಲ್ಲಾಂದರೆ ಎ ಸಿ ಟೈರ್ ಅಂದರೆ 3 ಟೈರ್ ಎ ಸಿಯಲ್ಲಿ ಕೂಡ ಹೋಗಿರ್ತೀರಾ. ಆದರೆ ನಾವು ಇವತ್ತು ಹೋಗುವಂಥದ್ದು ರೈಲ್ನ ಹೆಸರು ವಿಶೇಷವಾಗಿರೋದು ವಿಸ್ಡಾಡಾಮ್. ನೋಡೋಣ ಇದಕ್ಕೆ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಆಗಿರುತ್ತೆ, ಯಾಕೆ ಏನೆಲ್ಲ ವಿಶೇಷತೆ ಇದೆ. ನಾವು ಇವಾಗ ಹೋಗ್ಬೇಕಾದ್ರೆ ಟ್ರೈನ್ ಆಲ್ರೆಡಿ ಬಂದಾಗಿದೆ. ನಾನು ಬರುವ ಟೈಮಿಗೂ ರೈಲು ಬಂದಿರೋದು ಸರಿಯಾಗಿದ್ದು ಅಂತ ಸ್ವಲ್ಪ 5-10 ನಿಮಿಷ ಆಗಿದೆ. ಆಲ್ರೆಡಿ ಬಂದ ಟ್ರೈನ್ ಇಲ್ಲಿ ಹಾಲ್ಟ್ ಆಗಿದೆ. ನಾವು ಒಂದು ಟ್ರೈನ್ ಇದೆ ನಂಬರ್ 16576. ಅದರಲ್ಲಿ ಇವಿ ನಂಬರ್ 1 ಇದು ಇವಿ ನಂಬರ್ 2 ಇದೆ. ಇವಿ ನಂಬರ್ 1 ಅಲ್ಲಿ 20 ನಂಬರ್ ನನ್ನ ವಿಂಡೋ ಸೀಟ್ಸ್ ಆಯ್ತು. ನೋಡೋಣ ಒಳಗಡೆ ಹೇಗಿದೆ ಅಂತ ಹೇಳಿ. ಬನ್ನಿ. ಎಂಡಲ್ಲಿ ನೋಡಿ ಫುಲ್ಲು ಗ್ಲಾಸಲ್ಲಿ 360 180 ಡಿಗ್ರಿ ಇದೆ. ಇಲ್ಲಿ ತುಂಬ ಸಾಮಾನು ಇಟ್ಟಿದ್ದಾನೆ. ಅನ್ಕೊಂಡಿದ್ದೆ ನಾವು ಸ್ಟೋರ್ ರೂಮ್ ಅಂತ ಹೇಳಿ. ಅವ್ರನ್ನ ಕೇಳಿದಕ್ಕೆ ಅವರು ಈಗ ರಿಮೂವ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಲಗೇಜ್ ಕ್ಯಾರಿಯರ್ ಸಪ್ರೇಟಾಗಿ ಕೊಟ್ಟಿರ್ತಾರೆ ಪುಲಾವ್ ಕೂಡ.
ಈ ಟ್ರೈನಲ್ಲಿ ಹೇಗೆ ಹೋಗೋದು ಹಾಗೂ ಈ ಟ್ರೈನ್ನ ಟಿಕೆಟನ್ನು ಹೇಗೆ ಮಾಡೋದು ಎಂದು ನೋಡಿಕೊಂಡು ಬರೋಣ ಬನ್ನಿ. ಮೊದಲು ರೈಲ್ ಒನ್ ಎಂಬ ಆ್ಯಪನ್ನು ಓಪನ್ ಮಾಡಿ. ಅಲ್ಲಿ ಫಸ್ಟ್ ಲೈನಲ್ಲಿ ಕಾಣಿಸುವಂತಹ ರಿಸರ್ವ್ಡ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ನಂತರ ನಿಮಗೆ ಬೇಕಾದ ಸ್ಟೇಷನನ್ನು ಆಯ್ಕೆ ಮಾಡಿಕೊಂಡು ಬೇಕಾದ ಡೇಟನ್ನು ಆಯ್ಕೆ ಮಾಡಿಕೊಂಡು ಕ್ಲಾಸಲ್ಲಿ EV ಎಂದು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿ. ಆವಾಗ ನಿಮಗೆ ಅವೈಲೇಬಲ್ ಇರುವಂತಹ ಟ್ರೈನ್ ಲಿಸ್ಟ್ ಬರುತ್ತದೆ. ಅಗೇನ್ ಅಲ್ಲಿ ಕಾಣುವಂತಹ EV ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವೈಲೇಬಲ್ ಇರುವಂತಹ ಸೀಟುಗಳ ಸಂಖ್ಯೆ ಕಾಣಸಿಗುತ್ತದೆ. ಅವೈಲೇಬಲ್ ಸೀಟಿನ ಮೇಲೆ ಕ್ಲಿಕ್ ಮಾಡಿ ಪ್ಯಾಸೆಂಜರ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೋಬೇಕು. ಹಾಗೂ ಬರ್ತ್ ಪ್ರಿಫರೆನ್ಸಲ್ಲಿ ವಿಂಡೋ ಸೀಟ್ ಅನ್ನೋದನ್ನು ಸೆಲೆಕ್ಟ್ ಮಾಡೋದಕ್ಕೆ ಮರೆಯಬೇಡಿ. ಅದರಲ್ಲಿ ವಿಂಡೋ ಸೀಟ್ ಅವೈಲೇಬಲ್ ಇದ್ದರೆ ಅದೇ ನಿಮಗೆ ಬುಕ್ಕಿಂಗಲ್ಲಿ ಕನ್ಫರ್ಮ್ ಆಗುತ್ತೆ. ಅಲ್ಲಿ ರಿವ್ಯೂ ಜರ್ನಿ ಡೀಟೇಲ್ಸ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೈನಲ್ ಪೇಜಿಗೆ ಬರುತ್ತದೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಕರೆಕ್ಟ್ ಇದೆ ಎಂದು ಚೆಕ್ ಮಾಡಿಕೊಂಡು ಕೆಳಗಡೆ ಕಾಣಿಸುವಂತಹ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿ ಬುಕ್ ನೌ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಟಿಕೆಟ್ನ ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಟ್ರೈನ್ ಜರ್ನಿನ ಈ ಥರ ಎಂಜಾಯ್ ಮಾಡಿ. आप अलग है आप अलग है ना सब लोग अलग है. आप भी दे दीजिए. Cleaning and forest very good. Cleaning up the wash basins very good. टॉयलेट में नहीं चले गए अभी तक. टॉयलेट ठीक है अभी बना कर रहे हैं. सब कुछ लिक्विड सोप ऑलरेडी सब कुछ डला हुआ है. जाकर चेक कर सकते हैं. देख दीजिए. सीट नंबर यहाँ पे सीट नंबर सिग्नेचर या ना नंबर DV1 टिकट PNR नंबर बस ಫೀಡ್ಬ್ಯಾಕ್ ಬಂದಿತ್ತು ಹೌಸ್ ಕೀಪಿಂಗ್ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದೀವಿ. ಅವರಿಗೆ ಏನಾದರೂ ಹೆಲ್ಪ್ ಆದರೆ ಕೊಡಬಾರ್ದು. ವಿಸ್ತಾಡೋಮ್ ಟ್ರೈನ್ ಅಂದರೆ ಬರೀ ದೊಡ್ಡ ಕಿಟಕಿ ಅಲ್ಲ, ಫುಲ್ ಸಿನಿಮಾ ಸ್ಕ್ರೀನ್ ಅನ್ನೋ ಹಾಗೆ ಇತ್ತು. ನಿನ್ನೆ ನೈಟ್ ಪ್ರೋಗ್ರಾಮ್ ಮುಗಿಸಿ ಮಲಗಬೇಕಂದ್ರೆ 3 ಗಂಟೆ, ಬೆಳಗ್ಗೆ 6 ಗಂಟೆಗೆ ಎದ್ದು ಇಲ್ಲಿಗೆ ಬಂದಿದ್ದೀನಿ ಟ್ರೈನ್ ಸ್ಟೇಷನ್ ಹತ್ರ. ನಿದ್ದೆ ಅಂತೂ ಎಳಿತಾ ಇದೆ. ಇವಾಗ ಮಲಗಿಬಿಟ್ರೆ ಅಲ್ಲಿ ಸೀನಿಯರ್ ಮಿಸ್ ಆಗುತ್ತೆ, ಕಂಟ್ರೋಲ್ ಮಾಡ್ಕೊಂಡು ಹಿಡಿದೀನಿ. ಈ ಜರ್ನಲ್ಲಿ ನಾನು ಕೇವಲ ಟ್ರಾವೆಲರ್ ಅಲ್ಲ, ನೇಚರ್ನ ಫ್ಯಾನ್ ಆಗಿ ಹೋಗಿದ್ದೆ.
ಹಾನೆಸ್ಟ್ಲಿ ಇದು ಟ್ರೈನ್ ಜರ್ನಿ ಅಲ್ಲ, ನೇಚರ್ ಜೊತೆ ಫುಲ್ ಆನ್ ಡೇಟ್. ಒಂದು ಕಡೆ ಹಸಿರು ಹೊಳಗಳು, ಇನ್ನೊಂದು ಕಡೆ ದೊಡ್ಡ ದೊಡ್ಡ ಬೆಟ್ಟಗಳು, ಮಧ್ಯ ಟನಲ್ ಬಂದು ಹಾಯಿ ಹೇಳೋ ಹಾಗೆ. ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಈ ವ್ಯೂವಿನ ಡೋರ್ನ ಹೊರಗಡೆ ಕೂಡ ನೋಡ್ಬೋದು, ಬಟ್ ತುಂಬ ಹೊತ್ತು ಅಲ್ಲಿ ನಿಂತ್ಕೊಂಡು ನೋಡೋಕ್ಕಾಗಲ್ಲ. ಬಟ್ ಭಾರತ ದೇಶದಲ್ಲಿ ಕೂತ್ಕೊಂಡೆ ಅಂಥ ಸೀನರಿನ ತುಂಬ ಹೊತ್ತು ಕೂತ್ಕೊಂಡೇ ನೋಡ್ಬೋದು, ತುಂಬಾ ಎಂಜಾಯ್ ಮಾಡ್ಬೋದು. ಇದರಲ್ಲಿ ಇನ್ನೊಂದು ನನಗೆ ಏನಾದ್ರು ಇಷ್ಟ ಆಗಿದೆ ಅಂದರೆ ಬಾತ್ರೂಮ್ ಅಂತೂ ತುಂಬಾ ಹೈಜೀನ್ ಆಗಿದೆ, ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ. ಆರಾಮ್ಸಾಗಿ ಯೂಸ್ ಮಾಡ್ಬೋದು ಇದರಲ್ಲಿ ಮಾತ್ರ. ಆ ಸೀಟಿಗಿಂತ ಈ ಸೀಟಿನ ತುಂಬ ಇಷ್ಟ, ಯಾಕಂದರೆ ನನಗೆ